I should walk even more to reach home. I'm so tired already. ಕಾಲು ಹಿಂಗೆ ನೋವ್ತಿದೆ ಅಂದರೆ ಒಂದು ಲೆವೆಲ್ ಟಯರ್ಡ್ ಇದ್ದರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಟಯರ್ಡ್ ಆಗಿದ್ದೀನಿ. ಗೊತ್ತಾಗ್ತಿಲ್ಲ. 24 hours ನನ್ನ ಫಾಲೋವರ್ಸ್ ನನ್ನ ಡೇ ಕಂಟ್ರೋಲ್ ಮಾಡ್ತಾರೆ. ಫಸ್ಟ್ ಕ್ವೆಶನು ಯಾವ ಬಟ್ಟೆ ಹಾಕ್ಕೊಳ್ಳೋಣ ಅಂತ ಆಚಿತ್ತು. ಆಲ್ರೆಡಿ ನಾನು ವೆಸ್ಟರ್ನಲ್ಲಿದ್ದೀನಿ. ಇಂಡಿಯನ್ ತೊಗೊಳ್ಬೇಕು, ಯಾಕೆಂದರೆ ನಾನು ಬ್ಯಾಗಲ್ಲಿ ತೊಗೊಂಡು ಬಂದಿಲ್ಲ. ಇವಾಗ ಏನಾದ್ರು ಇಂಡಿಯನ್ ಅಂದರೆ ಐ ಹ್ಯಾವ್ ಟು ಗೋ ಆ್ಯಂಡ್ ಬೈ ಇಂಡಿಯನ್ ಔಟ್ಫಿಟ್. ಸ್ಟೋರಿ ಹಾಕೋಣ. ಇಂಡಿಯನ್ ಆರ್ ವೆಸ್ಟರ್ನ್ ಫಾರ್ 24 hours. ಇವತ್ತು ನಾನು ನನ್ನ ಫಾಲೋವರ್ಸ್ ಏನೇನು ಹೇಳ್ತಾರೆ ಅದೆಲ್ಲ ಮಾಡಬೇಕು. ಇವಾಗ ನಾನು ಪೋಲ್ ಹಾಕ್ತೆ, ಇಂಡಿಯನ್ ಆರ್ ವೆಸ್ಟರ್ನ್. ನೋಡೋಣ ಏನು ಸೆಲೆಕ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 86% ಇಂಡಿಯನ್ ಅಂತ ಹೇಳಿದ್ದೀರಾ. ಇವಾಗ ಹೋಗಿ ನಾನು ಶಾಪಿಂಗ್ ಮಾಡಬೇಕು. ಇಂಡಿಯನ್ ಔಟ್ಫಿಟ್ ಒಂದು ತೊಗೊಂಡು ಅಟ್ಲೀಸ್ಟ್ ಒಂದು ಕುರ್ತಾನಾದ್ರು ತೊಗೊತೀನಿ. ಕುರ್ತಾ ಹಾಕೊಂಡು ಹೋಗ್ಬಿಡ್ತೀನಿ ಇದ್ರ ಮೇಲೆ. ಲೆಟ್ಸ್ ಗೋ. ಅದು ಎರಡಷ್ಟೇ. ದಿಸ್ ಇಸ್ ದ ಔಟ್ಫಿಟ್. ಆ್ಯಕ್ಚುಲಿ ತುಂಬ ಟೈಟ್ ಆಯಿತು. ನಾನು ಇವಾಗ ಹೋಗಿ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ, ತೊಗೊಂಡು ಆಲ್ರೆಡಿ ಆಚೆ ಬಂದುಬಿಟ್ಟೆ. ಅಲ್ಲೇ ಟ್ರೈ ಮಾಡಿ ಹಾಗೆ ಹಾಕೊಂಡ್ಬಂದ್ಬಿಟ್ಟೆ. ಸೊ ದಿಸ್ ಇಸ್ ದ ಇಂಡಿಯನ್ ಔಟ್ಫಿಟ್. ಇದೇ ನನ್ನ ಕುರ್ತಾ ಸಿಕ್ಕಿದ್ದು. ಲಂಚ್ ಎಲ್ಲಿ ಮಾಡೋಣ ಅದನ್ನು ಡಿಸೈಡ್ ಅವರೇ ಮಾಡ್ತಾರೆ. ಫುಲ್ ಹಾಕ್ಬಿಡೋಣ ಬನ್ನಿ. 5 ಸ್ಟಾರ್ ಹೋಟೆಲ್ ಆರ್ 1 ಸ್ಟಾರ್ ಹೋಟೆಲ್. ನಾನಿಲ್ಲಿ 5 ಸ್ಟಾರ್ ಹೋಟೆಲ್ ವೋಟ್ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ಜನ ಎಲ್ಲೆಲ್ಲಿ ವೋಟ್ ಮಾಡಿದ್ದಾರೆ ಅಂತ. ನನಗೆ ಗೊತ್ತಿತ್ತು ಎಲ್ಲರೂ 1 ಸ್ಟಾರ್ ಹೋಟೆಲ್ಗೆ ಹೋಗು ಅಂತ ಹೇಳ್ತಾರೆ ಅಂತ. ಐ ಫೀಲ್ ಲೈಕ್ ನನ್ನ ಫಾಲೋವರ್ಸ್ ಅಲ್ಲ, ನನ್ನ ಎನಿಮೀಸ್ ನನ್ನ ಫಾಲೋವರ್ಸ್ ಆಗಿದ್ದಾರೆ. ಹಿತಶತ್ರುಗಳು ಇರ್ತಾರಂತೆ. ನನಗೆ ಸಿಕ್ಕಿದ್ದು ಒಂದೇ 1 ಸ್ಟಾರ್ ರಿವ್ಯೂ ಇದ್ದಿದ್ದು ರೆಸ್ಟೋರೆಂಟು. ಹೋಗಿ ಕುತ್ಕೊಂಡೆ. ಆರ್ಡರ್ ಮಾಡೋಕ್ಕಿಂತ ಮುಂಚೆ ಒಂದು ಪೋಲ್ ಹಾಕೋಣ. ಟ್ರೈ ಸಮಥಿಂಗ್ ವಿಚ್ ಐ ಹ್ಯಾವ್ ನೆವರ್ ಟ್ರೈಡ್ ಆರ್ ಟ್ರೈ ಸಮಥಿಂಗ್ ವಿಚ್ ಐ ನೋ. ಇಲ್ಲಿ ಮೆನ್ಯೂವಲ್ಲಿ ನಂಗೆ ಸತ್ಯವಾಗ್ಲೂ ಏನೂ ಅರ್ಥ ಆಗ್ತಿಲ್ಲ. ಸೊ ಇಲ್ಲಿ ಒಂದೇ ಒಂದು ಅರ್ಥ ಆಯಿತು. ಒಂದು ಮೀಲ್ಸ್ ಅಂತಿದೆ, ರೈಸ್ ಅಂತಿದೆ, ಅನ್ನ ಐಟಮ್ ಒಂದಿದೆ. ಸೊ ಒಂದು ಪೋಲ್ ಹಾಕೋಣ. ಪೋಲ್ ಹಾಕ್ಬಿಟ್ಟು 5 ನಿಮಿಷ ವೇಟ್ ಮಾಡಿದೆ. ರಿಸಲ್ಟ್ ಏನು ಬರುತ್ತೆ ನೋಡೋಣ ಅಂತ. ಇಲ್ಲಿ ಏನೋ ಒಂದಿದೆ, ಪೋಡ. ಪೋಡ ಅಂದರೆ ಹೋಗಲೇ ಅಲ್ವಾ ತಮಿಳಲ್ಲಿ. ನೋಡೋಣ, ಪೋಡನೇ ಟ್ರೈ ಮಾಡೋಣ. ದಿಸ್ ಇಸ್ ಚೆನ್ನ ಪೋಡ. ಇಸ್ ಇಟ್ ಲೈಕ್ ಕೇಕ್ ಮಿಲ್ಕ್? ಓಕೆ, ಥ್ಯಾಂಕ್ ಯು. ಚೆನ್ನ ಪೋಡ ಆ್ಯಂಡ್ ಟೀ. ಪೋಡ ಅಂದರೆ ಕೇಕು. ಜಾಕ್ ಪಾಟ್ ಗೈಸ್. ಸೊ ಏನಿರುತ್ತೆ ಗೊತ್ತಾ, ಹಾಲನ್ನು ಯೂಸ್ ಮಾಡಿ ಕೇಕ್ ಮಾಡಿದ್ದಾರೆ. ಸೊ ಯಮ್ಮಿ. ಒಡಿಸಾ ವಿಲೇಜ್ ಸ್ಟೋರ್ ಅಂತ ಇದೆ ಹೆಸರು. ಐ ವುಡ್ ರೆಕಮೆಂಡ್ ದಿಸ್. ಆ್ಯಂಬಿಯನ್ಸ್ ಏನು ಅಷ್ಟು ನಂಗೆ ಕೆಟ್ಟಾಗಿಲ್ಲ. ಓಕೆ, ಎವ್ರಿ ಟೈಮ್ ಇಸ್ ಟೀ ಅಡಿಕ್ಟ್ ಗೈಸ್ ನಾನು. ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಡೂ ನೆಕ್ಸ್ಟ್. ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಯಾವ ಟ್ರಾನ್ಸ್ಪೋರ್ಟಲ್ಲಿ ಹೋಗೋಣ ಅಂತ ಒಂದು ಪೋಲ್ ಹಾಕೋಣ. ಪೋಲಲ್ಲಿ ಏನು ಹಾಕ್ತೀನಿ ಗೊತ್ತಾ? BMTC bus, second cab, third auto, fourth is metro. The results. People have selected BMTC bus. So ಇವಾಗ BMTC bus ತೊಗೊಂಡು ಹೋಗಬೇಕು. What? ಲಾಸ್ಟ್ ಸ್ಟಾಪ್ ಇಲ್ಲ ಯಾವುದಾದ್ರು ಒಂದು ಸ್ಟಾಪಿಗೆ ಅಲ್ಲಿವರೆಗೂ ಹೋಗೋಣ. ಅಲ್ಲೇ ಡಿಸೈಡ್ ಮಾಡೋಣ ಏನು ಮಾಡಬೇಕು ಅಂತ. ಓಕೆ, ಬಸ್ ಸ್ಟಾಪಿಗೆ ಬಂದಿದ್ದೀನಿ ಈಗ. 50 ರೂಪೀಸ್ ಇದೆ, ಫ್ರೀ ಬಸ್. ಬಟ್ ನನ್ನ ಹತ್ರ ಆಧಾರ್ ಕಾರ್ಡ್ ತಂದಿಲ್ಲ ಇವತ್ತು. ಸೊ as soon as the bus comes ಅಲ್ಲ, ಇಲ್ಲಿಂದ ಬಸ್ ಹತ್ಕೊಂಡು ಹೋಗ್ತೀನಿ ಟು ದ ಮಾಲ್. ಒಂದು ಬಸ್ಸು ಬರ್ತಿಲ್ಲ ಗೈಸ್, ಹಿಂಸೆ ಆಗ್ತದೆ. ನನ್ನ ಫ್ರೆಂಡು ನಂಗೆ ಸರಿ ಕತೆ ಹೇಳಿದ್ಲು. ಅವಳು ಬಸ್ ಸ್ಟಾಪಲ್ಲಿ ಇರಬೇಕಾದ್ರೆ ಒಂದು ಸರಿ ಫೋನ್ ಇಟ್ಕೊಂಡು ಮಾತಾಡ್ತಾ ಇದ್ಲಂತೆ. ಆ ಟೈಮಲ್ಲಿ ಯಾರೋ ಹಿಂಗೆ ಮಾತಾಡ್ತಿದ್ದಾಗ ಯಾರೋ ಬಂದು ಕಿವಿಯಿಂದ ಫೋನ್ ಕಿತ್ಕೊಂಡು ಓಡೋದ್ರಂತೆ. ನನ್ನ ಕ್ಯಾಮ್ರಾ ಯಾರು ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ಆಗ್ತಿದೆ ನನಗೆ. ಕೊನೆಗೂ ಬಸ್ ಬಂತು. ಏನು ಹಂಗೆ ನೋಡ್ತಾ ಇದ್ದೀಯ? ಶಾಕ್ ಆಯ್ತಾ? ಬಸ್ಸಲ್ಲಿ ಹೋಗೋ ಮಜಾನೇ ಬೇರೆ. ಅದೊಂಥರ ಡಿಫ್ರೆಂಟ್ ವೈಬೇ ಅಂದ್ಕೊಳ್ಳಿ. ಐ ಸ್ಟಾರ್ಟೆಡ್ ಲೈಕಿಂಗ್ ಟ್ರಾವೆಲಿಂಗ್ ಇನ್ ಬಸ್. ಮೂವ್ ಆಗ್ತಿದ್ದೆ ಬಸ್ಸಲ್ಲಿ. ಇಳಿಯೋಕೆ ಹೋಗಿ ಸರಿಯಾಗಿ ಬೀಳ್ತಿದ್ದೆ, ಬಿದ್ದೋಗ್ತಿದ್ದೆ ಇವಾಗ ನಾನು. ಹೇಳಿ ಬ್ರೋ. ನೆಕ್ಸ್ಟ್ ಏನ್ ಮಾಡಬೇಕು ಅಂತ. ಹಾಂ, ನಿನ್ನ ಆಡಿಯನ್ಸ್ ಕೇಳು. ಬೇರೆ ಸಿಗ್ಲಿ ಹ್ಯಾಟು. ಹಾಂ. ಇಲ್ಲ ಪಬ್ಲಿಕ್ ಅಲ್ಲಿ ಹಾಡಾಡ್ಬೇಕು ಸಾಂಗ್. ಹಾಂ. ಇಲ್ಲ ಅಂದ್ರೆ ಯಾವ್ದಾದ್ರು ಬೇರೆ ಲ್ಯಾಂಗ್ವೇಜ್ ಅಂದ್ರೆ ಮೇಡ್ ಅಪ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬೇಕು. ಓಕೆ ಆಯ್ತಾ? ನಿನ್ನ ಆಡಿಯನ್ಸ್ ಕೇಳು, ಯಾವ್ದು ಸೆಲೆಕ್ಟ್ ಮಾಡ್ತಾರೋ ನೋಡೋಣ ಅಂತೆ. ಇದನ್ನ ಪೋಲ್ ಹಾಕ್ಬೇಕಾ? ಸೆಲೆಕ್ಟ್ ಮಾಡ್ತಾರೋ ಅದನ್ನೇ ಮಾಡ್ಬೇಕು. ಓಕೆ ಬ್ರೋ. ಓಕೆ ಓಕೆ ಓಕೆ. A few moments later. This is the second attempt of me singing in public. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಓವಲವೇ ನೀನಲ್ಲಿ ಹುಡುಕಾಟ ನನಗೆನ್ನಲ್ಲಿ. ಒಬ್ಬರು ನನಗೆ ಹೇಳಿದ್ರು ಮಳೆಯಲ್ಲಿ ಟೀ ಕುಡಿ ಅಂತ. ಸೊ ಇವಾಗ ಮಳೇಲಿ ಕೂತ್ಕೊಂಡು ಟೀ ಕುಡಿತಿದ್ದೀನಿ. ಕ್ಯಾಮ್ರಾ ನೆಂದೋಗ್ಬಾರ್ದು, ಒಂದು ಛತ್ರಿ ತೊಗೊಂಡು ಹೋಗ್ತೇನೆ ಇಲ್ಲಿಂದ. ಬಟ್ ಟೀ ಅಂತೂ ತುಂಬ ಚೆನ್ನಾಗಿದೆ ಮಳೇಲಿ. ವೆದರ್ ಇಸ್ ಸೋ ಪರ್ಫೆಕ್ಟ್. ನಾನು ಹೇಳ್ತಿದ್ದೀನಿ ನೋಡಿ. ಒಂದು ಕ್ವೆಶನ್ ಹಾಕ್ಬಿಟ್ಟಿದ್ದೀನಿ, ವಾಟ್ ಶುಡ್ ಐ ಡೂ ನೆಕ್ಸ್ಟ್ ಅಂತ. ನೋಡೋಣ ರೆಸ್ಪಾನ್ಸ್ ಏನೇನು ಬರುತ್ತೆ.
ಇವಾಗ ನನ್ನ ಫಾಲೋವರ್ಸ್ ನನಗೆ ಏಲಿಯನ್ ಲ್ಯಾಂಗ್ವೇಜಲ್ಲಿ ಆರ್ಡರ್ ಮಾಡೋಕ್ಕೆ ಹೇಳಿದ್ರು. ಓ ಮೈ ಗಾಡ್. ಲೆಟ್ಸ್ ಟ್ರೈ ಅವರ್ ಬೆಸ್ಟ್. ಲೆಟ್ಸ್ ಗೋ. ಆಲ್ ದ ಬೆಸ್ಟ್ ಟು ಮೀ. ಹಾಯ್. I thought Spartan to episode kiwi, lychee, mango, dragon, strawberry, which one you want? can I suggest this raspberry? Raspberry. Yep. So you will be having your or taking one? Strawberry. Having it. So which size you want? The Small, medium, large? Biggest one? yeah, Biggest one or the medium one? medium. Medium. Raspberry. Huh. What are you talking about, man? Oh, can you believe? ಯಾವ ಭಾಷೆಯಲ್ಲಿ ಮಾತಾಡೋದು ಕ್ಯಾಮ್ರಾ ಐ ಡೋಂಟ್ ನೋ ಕ್ಯಾಮ್ರಾ ರೆಕಾರ್ಡ್ ಆಯ್ತಾ ಅಲ್ವಾ ಅಂತ ಬಟ್ ಆ ಕಡೆ ಈ ಕಡೆ ಹೋಯ್ತು ಕ್ಯಾಮ್ರಾ ಸ್ವಲ್ಪ ದೂರ ಕುತ್ಕೊಬೇಕು ಅನ್ಸಿದೆ. This is a rich raspberry. Huh? Rich raspberry. Grande size, right? Please enjoy. That's two. Thank you. ಯಾವ ಭಾಷೆ ನನಗೆ ಅವಾಗಿಂದ ಏನೇನು ಕುಡಿತಿದ್ದೀನಿ ಗೊತ್ತಾ? 2 ಸರಿ ಟೀ ಕುಡಿದೆ, 1 ಸರಿ ಕಾಫಿ ಕುಡಿದೆ, 1 ಸರಿ ಲೆಮನ್ ಜ್ಯೂಸ್ ಕುಡಿದೆ. ಯಪ್ಪ ಇದೆಲ್ಲ ಕುಡ್ದು ಇವಾಗ ಇದನ್ನು ಏನೋ ಕುಡಿತಿದ್ದೀನಿ. ಸ್ಟ್ರಾಬೆರಿದು ಏನೋ ಡ್ರಿಂಕು. ಮಾಡ್ತಿರೋ ಚಾಲೆಂಜ್ ಇದೆಯಲ್ಲ, 2 rupees ಚಾಲೆಂಜ್. 2 rupees ನನಗೆ 100% ಕನ್ಫರ್ಮ್ ಆಗಿಬಿಟ್ಟಿದೆ. ನನಗಿರೋ ಆಡಿಯನ್ಸ್ ಎಲ್ಲ ಹೇಟರ್ಸ್ ಅಂತ, ಬಹಿರಂಗ ಶತ್ರುಗಳಿರ್ತಾರಂತೆ. ಸೊ ಡಾನ್ಸ್ ಇನ್ ಪಬ್ಲಿಕ್ ಎಲ್ಲ ನನ್ನೇ ನೋಡಿ ಮಾನ ಮರ್ಯಾದೆಲ್ಲ ಹೋಗ್ತಿದೆ. ದಿಸ್ ಈಸ್ ದ ಓನ್ಲಿ ಡಾನ್ಸ್ ದಟ್ ಐ ಕ್ಯಾನ್ ಡೂ. ಏನು ಮಾಡಲಿ? 1 2 3 4 5 6 7 8 ಸಾಕು ಎಲ್ಲರೂ ನೋಡೋದು ನಾನು. ಬಟ್ ಎವ್ರಿಬಡಿ ಇಸ್ ಲುಕಿಂಗ್. ನಗು ಬರ್ಲಿಲ್ವಾ? ವಾಕ್ ಟಿಲ್ ಹೋಮ್ ವೇರಿಂಗ್ ಅ ಫನ್ನಿ ಹ್ಯಾಟ್ ಅಂತೆ. ಫನ್ನಿ ಹ್ಯಾಟ್ ಒಂದು ತೊಗೊಬೇಕು. ಮಿನಿಸು ಇದೆ, ಮಿನಿಸಲ್ಲಿ ಹೋಗಿ ನೋಡೋಣ ಏನಾದ್ರು ಸಿಗುತ್ತಾ. ಫನ್ನಿ ಹ್ಯಾಟ್ ತೊಗೊಂಡು ವಿ ವಿಲ್ ವಾಕ್ ಟಿಲ್ ಹೌಸ್. ಫನ್ನಿ ಹ್ಯಾಟ್. ಸರ್ I'll take it. I'll take one umbrella. ಮಳೆ ಬರ್ತಿದ್ದಲ್ಲ, ಆಚೆ ಇಟ್ಬಿಡಿ. ಇದಕ್ಕಿಂತ ಫನ್ನಿ ಯಾವುದು ಸಿಗೋಲ್ಲ, ಐ ಸ್ವೇರ್. ಇದನ್ನು ತೊಗೊಂಡೋಗೋಣ. ಎಷ್ಟಿದೆ? ಜಾಸ್ತಿ ಇರುತ್ತೇನೋ ರೇಟು, ಬಟ್ ದಿಸ್ ಈಸ್ ದ ಫನ್ನಿಯೆಸ್ಟ್ ಐ ಕ್ಯಾನ್ ಫೈಂಡ್. ಐ ಸ್ವೇರ್ ಟು ಗಾಡ್ ತೊಗೊಂಡು ಬಂದೆ. ಫನ್ನಿ ಹ್ಯಾಟ್ಗೆ ಐ ಫೌಂಡ್ ಬಾರ್ಬಿ ಹ್ಯಾಟ್. ನನ್ನ ಲೈಫಲ್ಲಿ ನನ್ನ ಫಾಲೋವರ್ಸೇ ನನ್ನ ಎನಿಮೀಸ್ ಆಗಿಬಿಟ್ಟಿದ್ದಾರೆ. ಅಂತರಂಗ ಶತ್ರುಗಳಿರ್ತಾರಂತೆ. ಇವಾಗ ವಿಲ್ ಹ್ಯಾವ್ ಟು ವಾಕ್ ಟಿಲ್ ಹೌಸ್ ವಿತ್ ಫನಿ ಹ್ಯಾಟ್. ಓಕೆ, ರೋಡಲ್ಲಿ ಇರೋರೆಲ್ಲ ನನ್ನೇ ನೋಡ್ತಿದ್ದಾರೆ, ಯಾರಿದು ಬಾರ್ಬಿ ಹ್ಯಾಟ್ ಹಾಕೊಂಡು ತಿರ್ತಿದ್ದಾಳೆ ಅಂತ, ಚಿಕ್ಕ ಮಕ್ಕಳ ಥರ. ನಾನೇನು ಯಾರು? ನಾನು ಸ್ವಲ್ಪ ಆದಮೇಲೆ ಹ್ಯಾಟ್ ಬಿಚ್ಚಿಬಿಡ್ತೀನಿ, ಬಿಕಾಸ್ ಇಟ್ ಲುಕ್ಸ್ ಲೈಕ್ ಶಿಟ್ ಆನ್ ಮೀ. ಎಷ್ಟು ಸುಸ್ತಾಗ್ತಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ. ಯಾವುದಾದ್ರು ಶೇಡಿ ರೋಡ್ಗೆಲ್ಲ ಬಂದಿದ್ದೀನಿ. ಇಷ್ಟು ಚಿಕ್ಕ ರೋಡ್ ಇದೆ ನೋಡಿ. ನಾಳೆ ಫ್ಲೈಟ್ ಇದೆ. ಐ ಆಮ್ ಗೋಯಿಂಗ್ ಟು ಕ್ರೈ. ನಮ್ಮನೆ ಇನ್ನೂ ದೂರ. ಐ ಆಮ್ ಸೊ ಟಯರ್ಡ್ ಆಲ್ರೆಡಿ. ಜಾರ್ ಬಿದ್ದಿಲ್ಲ ಅಂದರೆ ಸಾಕು, ಎಲ್ಲ ಗೊಚ್ಚೆ ಮೋರಿ ಆಗಿಬಿಟ್ಟಿದೆ ಮಳೆಯಿಂದ. ನಾನು ರೋಡಲ್ಲಿ ಜಾರ್ ಬಿದ್ದಿಲ್ಲ ಅಂದರೆ ಸಾಕು, ಇನ್ನೇನು ಬೇಡ ನನಗೆ. ಒಂದು ಲೆವೆಲ್ ಟಯರ್ಡ್ ಇದ್ದರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಟಯರ್ಡ್ ಆಗಿದ್ದೀನಿ. ಕಾಲು ಹಿಂಗೆ ನೋವ್ತಿದೆ ಅಂದರೆ ಆಗಿಲ್ಲ. ಐ ಶುಡ್ ವರ್ಕ್ ಈವನ್ ಮೋರ್ ಟು ರೀಚ್ ಹೋಮ್. ಗೈಸ್, ನನಗೆ ನಡೆಯೋದು ಪ್ರಾಬ್ಲಮ್ಮು ಅಷ್ಟೊಂದೇನಿಲ್ಲ, ಓಕೆ. ಬಟ್ ನೋಡಿ, ಗೊಚ್ಚೆ ರೋಡ್ ನೋಡ್ರಿ, ಫುಟ್ಪಾತೇ ಇಲ್ಲ ಇಲ್ಲಿ. ಫುಟ್ಪಾತ್ ಅಷ್ಟೇ ಇನ್ನೊಂದು ಮೇನ್ ರೋಡಲ್ಲಿ ನಡೀತಿದ್ದೀನಿ ನಾನು. ಹಿಂದೆಯಿಂದ ಯಾರಾದ್ರೂ ಗುದ್ಕೊಂಡು ಹೋದ್ರೆ ಏನು ಕತೆ? ಆಗ್ತಿಲ್ಲ. ಅಮ್ಮ, ನೀನೇನಾರ ನಾನು ನೋಡ್ತಿದ್ದೆ, ಐ ಹೋಪ್ ಯು ಪ್ರೌಡ್ ಆಫ್ ಮೀ. ಬಟ್ ಐ ನೆವರ್ ಗಿವ್ ಅಪ್. ಡೋಂಟ್ ಆಸ್ಕ್ ಯುವರ್ ಫಾಲೋವರ್ಸ್. ಕಂಟ್ರೋಲ್ ಮೈ ಲೈಫ್ ಫಾರ್ 24 hours. ಬೆಳಗ್ಗೆ 8 ಗಂಟೆಗೆ ಶುರು ಮಾಡಿದ್ದು ನಾನು. ಇವಾಗ ಎಷ್ಟಾಗ್ತದೆ ಟೈಮು? ಆಂಟಿ, ಟೈಮ್ ಎಷ್ಟು? ಹಾಂ, 7:30. ಥ್ಯಾಂಕ್ ಯು. 7:30. 8 ಗಂಟೆಯಿಂದ 7:30ವರೆಗೂ ಕಷ್ಟಪಟ್ಟಿದ್ದೀನಿ. ಮಮ್ಮಿ, ಹಾಯ್. ಇವತ್ತಿನ ಚಾಲೆಂಜು, ಮೈ ಫಾಲೋವರ್ಸ್ ಕಂಟ್ರೋಲ್ಡ್ ಮೈ ಡೇ ಫಾರ್ 24 hours. ನನ್ನ ಫಾಲೋವರ್ಸ್ ಏನೇನು ಹೇಳ್ತಾರೆ ಅದೆಲ್ಲ ಮಾಡಬೇಕು. ಏನೇನೇನೋ ಹೇಳಿದ್ರು. ರೋಡಲ್ಲಿ ಡ್ಯಾನ್ಸ್ ಮಾಡು, ರೋಡಲ್ಲಿ ಹಾಡು ಹೇಳು, ಮಳೇಲಿ ಟೀ ಕುಡಿ. ನಂಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಸುಮ್ಮನೆ ಏನೋ ಹಿಂಗೆ ಮಾಡಿದೆ.